ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಇವತ್ತು ನಾನು ಮಾತಾಡ್ತಾ ಇರೋವಂಥ ಟಾಪಿಕ್ ಯಾವುದಪ್ಪ ಅಂತ ಅಂದರೆ, ಎನಿ ಡೆಸ್ಪರೇಟ್ ಸಿಚುವೇಶನ್ ಏನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ಆಫೀಸಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಬಾಸ್ ಏನೋ ಬೈತಾ ಇದ್ದಾರೆ. ಸೊ ಡೆಸ್ಪರೇಟ್ ಆದ್ರಿ, ಅಥವಾ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಬಟ್ ವರ್ಕ್ ಆಗಿಲ್ಲ, ಮತ್ತೆ ನೀವೇನು ಮಾಡಬೇಕಾಯ್ತು, ಈಗ ಬಾಸ್ ಹತ್ರ ಬೈಸ್ಕೋಬೇಕಾಯ್ತು. ಸೊ ಡೆಸ್ಪರೇಟ್ ಆದ್ರಿ. ಅಥವಾ ಏನೋ ಒಂದು ಅಡುಗೆ ಮಾಡಿರ್ತೀರ, ಚೆನ್ನಾಗಾಗಿಲ್ಲ ಅಂತ ನಿಮ್ಮ ಮನೆಯಲ್ಲಿ ಊಟ ಮಾಡ್ತಾ ಕಂಪ್ಲೇಂಟ್ ಮಾಡ್ತಾರೆ. ಸೊ ಡೆಸ್ಪರೇಟ್ ಆದ್ರಿ. ಅಥವಾ ಬ್ರೇಕಪ್ ಆಯಿತು, ಡೆಸ್ಪರೇಟ್ ಸಿಚುವೇಶನ್. ಯಾರಿಗೂ ಸಾಲ ರಿಟರ್ನ್ ಮಾಡೋದಿದೆ, ದುಡ್ಡನ್ನ ಕೊಡೋಕ್ಕಾಗ್ತಾ ಇಲ್ಲ, ಅವ್ರೇನೋ ಹೇಳ್ತಾ ಇದ್ದಾರೆ, ಡೆಸ್ಪರೇಟ್ ಸಿಚುವೇಶನ್. ಅವ್ರ ಹೆಲ್ತ್ ಚೆನ್ನಾಗಿಲ್ಲ, ಡೆಸ್ಪರೇಟ್ ಸಿಚುವೇಶನ್. ಸೊ ಯಾವತ್ತೂ ಕೂಡ ನೀವೊಬ್ಬ ಮ್ಯಾನಿಫೆಸ್ಟರ್ ಆಗಬೇಕು ಅಂತ ಅಂದರೆ ಡೆಸ್ಪರೇಟ್ ಸಿಚುವೇಶನ್ನ ಹೇಗೆ ನಾವು ಸಡನ್ ಅಂತ ಹೇಳಿಬಿಟ್ಟು ನೀವೇನಾಗಬೇಕಾಗುತ್ತೆ, ಆ ಒಂದು ಮೈಂಡ್ ಸೆಟ್ಟಿಂದ ಡೈವರ್ಟ್ ಆಗಬೇಕಾಗತ್ತೆ. ಈ ಡೈವರ್ಟ್ ಆಗೋದನ್ನ ಯಾರು ಕಲಿತಾರೆ ಅವರು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ಬಿಡ್ತಾರೆ. ಓಕೆ, ಈಗ ಈ ಡೆಸ್ಪರೇಟ್ ಸಿಚುವೇಶನ್ಗಳನ್ನ ಹೇಗೆ ಫೇಸ್ ಮಾಡಬೇಕು ನಾವು ಅಂತ ಅಂದರೆ, ಓನ್ಲಿ ಒನ್ ಟ್ರಿಕ್ಸ್ ನಮಗಿರುವಂಥದ್ದು, ಅದು ಕಂಪ್ಲೇಂಟ್ಲೆಸ್ ಗ್ರ್ಯಾಟಿಟ್ಯೂಡ್ ಮೋಡ್. ಮೀನ್ಸ್ ಗ್ರ್ಯಾಟಿಟ್ಯೂಡ್. ಬೇಬಿ ಮೈಂಡ್ ಕಾನ್ಸೆಪ್ಟಿಗೆ ಹೋಗ್ಬಿಡ್ಬೇಕು. ನಮ್ಮ ಸುತ್ತಮುತ್ತ ಏನಿದೆ, ಈಗ ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದಿದ ತಕ್ಷಣ ನಾನು ಹೆಲ್ತ್ ರಿಲೇಟೆಡ್ ಆಗಿ ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕು ಅನ್ನೋ ರೂಲ್ಸ್ ಇಲ್ಲ. ಓಕೆ, ನಮ್ಮ ಮೈಂಡ್ನ ನಾವು ಡೈವರ್ಟ್ ಮಾಡಬೇಕು. ನನ್ನ ಹತ್ರ ತುಂಬ ಎಷ್ಟೊಂದಿದೆ, ಇದೊಂದು ಇಲ್ಲ ಅಂತ ಅಂದ್ಬಿಟ್ರೆ ಲೈಫ್ ಅಲ್ಲ, ನನ್ನ ಹತ್ರ ಇನ್ನೂ ತುಂಬಾ ಇದೆ ಅನ್ನೋದನ್ನ ನಾವು ತೋರಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಇರೋ ಬಟ್ಟೆಗಳಿಗೆ ಥ್ಯಾಂಕ್ಸ್ ಹೇಳ್ಬೋದು ನಾನು. ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಕಂಪ್ಲೇಂಟ್. ಡೈಲಿ ನಾವು ಬಟ್ಟೆ ಹಾಕೊಳಕ್ಕೆ ಹೋಗ್ತಿದ್ವಿ ಅನ್ಬೇಕಾದ್ರೆ ನಾವು ಬೀರು ನೋಡಿದಾಗ ಹೇಳೋದು, ನನ್ನ ಹತ್ರ ಬಟ್ಟೆನೇ ಇಲ್ಲ. ಇರೋ ಬಟ್ಟೆಗೆ ಥ್ಯಾಂಕ್ಸ್ ಹೇಳಿ, ಆವಾಗ ಯೂನಿವರ್ಸ್ಗೆ ಗೊತ್ತಾಗುತ್ತೆ, ಓ ಇವರಿಗೆ ಖುಷಿಯಾಗಿರೋದಂದರೆ ಇಷ್ಟ, ಸೊ ಇವ್ರಿಗೆ ನಾನು ಮತ್ತೆ ಖುಷಿನೇ ಕೊಡೋಣ ಅಂತ ನಮಗೆ ಬಟ್ಟೆಗಳನ್ನು ತಗೊಳ್ಳೋದಕ್ಕೆ ಆಪ್ಷನ್ ಸಿಗ್ತಾ ಹೋಗುತ್ತೆ. ಹೊಸ ಹೊಸ ಬಟ್ಟೆಗಳು ಗಿಫ್ಟಾಗಿ ಕೂಡ ಬರ್ಬೋದು. ಯಾವ ಥರ ಬರುತ್ತೆ ಅಂತ ಹೇಳಿ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಓಕೆ, ಈಗ ಅಡುಗೆ ಏನೋ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು ಡೆಸ್ಪರೇಟ್ ಆಗ್ತೀರಾ. ಸೊ ಅಡುಗೆಗೆ ನೀವು ಥ್ಯಾಂಕ್ಸ್ ಹೇಳಬೇಕು ಅಂತ ಇಲ್ಲ, ಜಸ್ಟ್ ನಿಮ್ಮ ಮನೇಲಿ ಟಿ ವಿ ಯಾವುದೋ ಒಂದು ಸೀರಿಯಲ್ ಬರ್ತಾ ಇರುತ್ತೆ, ಅಥವಾ ಯಾವುದೋ ಒಂದು ಮೂವಿ ಬರ್ತಾ ಇರುತ್ತೆ, ಅಥವಾ ಪವರ್ ಇದೆ, ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ಆ ಟೈಮಿಗೆ ನಿಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಸೊ ಒಂದೊಳ್ಳೆ ಗಾಳಿ ಬರ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ಸ್ ಫಾರ್ ದಿಸ್ ಏರ್ ಅಂತ ಹೇಳಿಬಿಟ್ಟು. ಅಥವಾ ತುಂಬ ಚಳಿ ಇರುತ್ತೆ, ಆ ಟೈಮಲ್ಲಿ ಬಿಸಿಲು ಬಂದಿರುತ್ತೆ, ಸೊ ಆ ಬಿಸಿಲಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಅದೇ ನಿಮ್ಗೆ ಏನು ಯಾವ ವಿಷಯದಲ್ಲಿ ಡೆಸ್ಪರೇಟ್ ಆಗಿರುತ್ತೆ ಅದೇ ವಿಷಯಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಯಾವುದಕ್ಕಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಯಾವ ಅದಕ್ಕೆ ನಿಮ್ಮ ಸುತ್ತಮುತ್ತ ಏನಿದೆ, ಯಾವುದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ ಅದಕ್ಕೆ. ಫಾರ್ ಎಕ್ಸಾಂಪಲ್, ಏರ್ಗೆ ಥ್ಯಾಂಕ್ಸ್ ಹೇಳ್ತೀರಾ, ಓಕೆ, ಇಲ್ಲ ವಾಟರ್ಗೆ ಥ್ಯಾಂಕ್ಸ್ ಹೇಳ್ತೀರಾ, ನಿಮಗೆ ವಾಟರ್ ಇರೋದಕ್ಕೆ ನೀವು ಅಡುಗೆ ಮಾಡೋದಕ್ಕಾಯ್ತು, ಅಥವಾ ಗ್ಯಾಸ್ಗೆ ಥ್ಯಾಂಕ್ಸ್ ಹೇಳ್ತೀರಾ. ಆ್ಯಂಡ್ ಅದಾದಮೇಲೆ ಇದು ಡೆಸ್ಪರೇಟ್ ಸಿಚುವೇಶನ್ ಬಂದಾಗ ಯಾವ ಥರ ಅಂತ ಹೇಳಿ. ಈಗ ಮನಿ ವಿಷಯಕ್ಕೆ ನಿಮಗೆ ಯಾರಿಗೋ ಸಾಲ ಕೊಡೋದಿರುತ್ತೆ, ರಿಟರ್ನ್ ಮಾಡಬೇಕು ಅವರಿಗೆ, ಬಟ್ ಅಮೌಂಟ್ ಇರಲ್ಲ. ಸೊ ನೀವು ಮನಿ ವಿಷಯಕ್ಕೇ ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕು ಅಂತ ಇರೋದಿಲ್ಲ. ಓಕೆ, ಸೇಮ್ ನಿಮ್ಮ ಸುತ್ತಮುತ್ತ. ಫಾರ್ ಎಕ್ಸಾಂಪಲ್, ಬೇರೆ ಏನು ಬೇಡ, ದೇವ್ರು ನಮ್ಗೆ 2 ಕಣ್ಣು ಕೊಟ್ಟಿದ್ದಾನೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ, 2 ಇಯರ್ಸ್ ಚೆನ್ನಾಗಿ ಕೇಳಿಸ್ತಾ ಇದೆ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಿ, ಆ್ಯಂಡ್ ನಮಗೆ ಕೈ ಇದೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಹೇಳಬೇಕು ಅಂತ ಹೋದರೆ ನಿಮಗೆ ಸಾವಿರಾರು ವಿಷಯ. ನನ್ನ ಹತ್ರ ದುಡ್ಡು ಇಲ್ಲದೆ ಇರ್ಬೋದು ಈಗ ರಿಟರ್ನ್ ಮಾಡೋದಕ್ಕೆ, ಬಟ್ ನನ್ನ ಹತ್ರ ಕಾರ್ ಇದೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕಾರ್. ಯಾವ ಕಲರ್ ಕಾರ್ ಇದೆ, ಆ್ಯಂಡ್ ಆ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದವ್ರು ಯಾರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಆ್ಯಂಡ್ ಆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪಾರ್ಟ್ಸ್ನ ತರಿಸಿರ್ತಾರೆ, ಆ ಪಾರ್ಟ್ಸ್ನ ರೆಡಿ ಮಾಡಿರೋರು ಯಾರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಆ್ಯಂಡ್ ಪೆಟ್ರೋಲ್ ಬೇಕು ರನ್ ಆಗೋದಕ್ಕೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ. ಆ್ಯಂಡ್ ಕಾರ್ನ ಓಡಿಸೋದಕ್ಕೆ ನಿಮ್ಗೆ ಎನರ್ಜಿ ಬೇಕು, ಆ ಎನರ್ಜಿ ಇದೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ.
ಸೊ ಒಂದಕ್ಕೊಂದು ಕನೆಕ್ಷನ್ನೇ ಇಲ್ವಲ್ಲ ಅಂತ ನೀವು ಹೇಳ್ಬೋದು. ಸೊ ಯೂನಿವರ್ಸ್ ಕನೆಕ್ಷನ್ನ ಕೇಳೋದಿಲ್ಲ. ನೀವೀಗ ಡೆಸ್ಪಿರೇಟ್ ಆಗಿರೋ ಸಿಚುವೇಶನಲ್ಲಿ ನಿಮ್ಮ ಮೈಂಡ್ ಡೈವರ್ಟ್ ಆಗಬೇಕು. ನೀವು ಡೆಸ್ಪಿರೇಷನಲ್ಲೇ ಇದ್ಬಿಟ್ರಿ ಅಂತ ಅಂದರೆ ನಿಮಗೆ ಯಾವುದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡೋದಕ್ಕಾಗಲ್ಲ. ಫಸ್ಟು ನೆಗೆಟಿವ್ ಥಾಟ್ಸ್ ಬರೋದೇ ಇಲ್ಲ ಅಂತ ಅಲ್ಲ, ಎವ್ರಿ ಡೇ ಪ್ರತಿಯೊಬ್ಬ ಮನುಷ್ಯಂಗೂ ಕೂಡ 84,900 ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಮೀನ್ಸ್ ಥಾಟ್ಸ್ ಬರ್ತಾ ಇರುತ್ತೆ. ಆಲ್ ದ ಥಾಟ್ಸ್ ಆರ್ ನೆಗೆಟಿವ್. ಅದನ್ನು ನಾವು ಹೇಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಾವು ಯಾವ ಥರ ಮ್ಯಾನಿಫೆಸ್ಟರ್ ಆಗ್ತೀವಿ ಆ್ಯಂಡ್ ನಾವೆಷ್ಟು ಪಾಸಿಟಿವ್ ಆಗಿರ್ತೀವಿ, ನಮ್ಮ ಲೈಫಿಗೆ ಎಷ್ಟು ಅರ್ಥ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಓಕೆ, ಯಾವುದೇ ಒಂದು ಡೆಸ್ಪಿರೇಷನ್ ಸಿಚುವೇಶನ್ ಬಂದಾಗ ನೀವು ಈ ಥರ ಮಾಡಿ. ಹಾಗೆಯೇ ಆ ಕಾರ್ನ ಕಂಪನಿಗೆ ನೀವು ಥ್ಯಾಂಕ್ಸ್ ಹೇಳ್ಬೋದು. ಆ್ಯಂಡ್ ಆ ಕಾರ್ನ ಈ ಥರ ನಾನು ಫೀಚರ್ಸ್ನ ಇಡ್ಬೋದು ಅಂತ ಹೇಳಿಬಿಟ್ಟು ಯಾರು ಥಿಂಕ್ ಮಾಡಿದ್ರು ಅವರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೋದು. ಆ್ಯಂಡ್ ಅವರ ಒಂದು ಎನರ್ಜಿಗೆ ನೀವು ಥ್ಯಾಂಕ್ಸ್ ಹೇಳ್ಬೋದು. ಆ್ಯಂಡ್ ಅವರ ಒಂದು ಆ ಟೈಮಿಗೆ ನೀವು ಥ್ಯಾಂಕ್ಸ್ ಹೇಳ್ಬೋದು. ಸೊ ಹೋಗ್ತಾ 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 ಹೋದರೆ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಸ್ಮಾಲ್, ಈಗ ಫಾರ್ ಎಕ್ಸಾಂಪಲ್ ನಾನು ನೈಲ್ ಪಾಲಿಶ್ ಹಾಕಿದ್ದೀನಿ. ಈ ನೈಲ್ ಪಾಲಿಶ್ ಅನ್ನೋ ಒಂದು ವರ್ಡ್ನ ಇಂಟ್ರೊಡ್ಯೂಸ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಆ್ಯಂಡ್ ಅದಕ್ಕೆ ಏನೇನು ಹಾಕಿರ್ತಾರೆ, ಕೆಮಿಕಲ್ಸ್ ಹಾಕಿರ್ತಾರೆ, ಇವತ್ತು ಏನೇನು ಕಂಟೆಂಟ್ನ ಮಿಕ್ಸ್ ಮಾಡಿರ್ತಾರೆ ಅದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬೋದು. ಆ್ಯಂಡ್ ಇದು ಯಾವ ಕಂಪ್ನಿದು ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೋದು. ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಯಾರು ಎಫರ್ಟ್ ಹಾಕಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಅವ್ರು ಯಾರು ಅಂತಲೇ ನಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಇನ್ವೆಸ್ಟ್ ಮಾಡಿರೋ ದುಡ್ಡು ಮೇಲೆ ಥ್ಯಾಂಕ್ಸ್ ಹೇಳ್ಬೋದು. ನಾವು ಅದನ್ನು ಪರ್ಚೇಸ್ ಮಾಡೋಕ್ಕೆ ಕೊಟ್ಟಿರೋ ದುಡ್ಡಿಗೆ ಥ್ಯಾಂಕ್ಸ್ ಹೇಳ್ಬೋದು. ಅದನ್ನ ಅರ್ನ್ ಮಾಡೋದಕ್ಕೆ ನಾವು ಏನು ಎನರ್ಜಿ ಹಾಕಿದ್ವಿ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೋದು. ಸೊ ಈ ಥರ ಒಂದು ಕಾನ್ಸೆಪ್ಟನ್ನ ತೊಗೊಂಡ್ರೆ ನಮಗೆ ಗ್ರ್ಯಾಟಿಟ್ಯೂಡ್ನ ತೋರಿಸೋದಕ್ಕೆ ಸಾವಿರಾರು ತೋರಿಸ್ತೀವಿ ಅಂತ ಅಂದರೆ ನಮಗೆ ದಾರಿಗಳು ಕಾಣಿಸ್ತಾ ಹೋಗುತ್ತೆ. ಸೊ ಯಾವುದೇ ಡೆಸ್ಪಿರೇಷನ್ ಸಿಚುವೇಶನ್ ಬರಲಿ, ಫಸ್ಟ್ ನೀವು ಮೈಂಡ್ನ ಡೈವರ್ಟ್ ಮಾಡಬೇಕು. ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಹೇಗೆ ಅಂತ ಅಂದರೆ ಅದು ನಾವು ಎಚ್ಚರ ಇದ್ದಾಗೆಲ್ಲ ಆ್ಯಕ್ಟಿವೇಟ್ ಆಗಿರುತ್ತೆ. ಅದೇ ಸಬ್ ಕಾನ್ಷಿಯಸ್ ಮೈಂಡ್ 24/7 ನಾವು ಮಲಗಿದಾಗ ಕೂಡ ಆ್ಯಕ್ಟಿವೇಟ್ ಆಗಿರುತ್ತೆ. ನಾವು ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲನೂ ನೋಡ್ತಾ ಇರ್ತೀವಿ. ಓಕೆ, ಕಾನ್ಷಿಯಸ್ ಮೈಂಡ್ನ ನಾವೇನಂತ ಹೇಳ್ತೀವಿ ಅಂದರೆ ಮಂಗಂಗೆ ಹೋಲಿಸ್ತೀವಿ. ಸೊ ಅದು ಇದು ಹೇಗೆ ಬಂತು ಅಂತ ಹೇಳಿಬಿಟ್ಟು ನಮ್ಮ ಮೈಂಡಲ್ಲಿ ಕ್ವಶನ್ಸ್ನ ರೈಸ್ ಮಾಡ್ತಾನೇ ಇರುತ್ತೆ. ಬಟ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಿದೆ, ನಾವೇನು ಹೇಳ್ತೀವಿ ಅದನ್ನ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ನಾವು ಅದಕ್ಕೆ ಟ್ರೈನ್ ಮಾಡಬೇಕು ಆ್ಯಂಡ್ ಅದಕ್ಕೆ ಹೇಳಬೇಕು. ಸೊ ನೀವು ಥ್ಯಾಂಕ್ಸ್ ಹೇಳೋದ್ರ ಮೂಲಕ ನಿಮ್ಮ ಎನಿ ಡೆಸ್ಪಿರೇಷನ್ ಸಿಚುವೇಶನ್ ಇರಲಿ ಅದನ್ನು ಪಟ್ ಅಂತ ಹೇಳಿ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದಕ್ಕೆ ಹೀಗೆ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಸದಾಕಾಲ ನೀವು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.